ಬಾಡಿಗೆ ಮನೆ ನೋಡ್ಲಿಕ್ಕೆ ಹೋದಾಗ ತುಂಬಾ ಜನ ಓನರ್ ಎಂತ ಅಂದ್ಕೊಳ್ತಾರ ಅಂತ ಸುಮ್ಮನಾಗಿ ಬಿಡ್ತಾರೆ. ಆದ್ರೆ ನೀವು ಈಗ ಸುಮ್ಮನಾದ್ರೆ ಉಂಟಲ್ಲ ಕಷ್ಟ ಉಂಟು. ಹಾಗಂತ ವಾದ ಮಾಡ್ಲಿಕ್ಕೆಲ್ಲ ಹೋಗಬೇಡಿ, ಜಸ್ಟ್ ಮಾತಾಡಿ ಅಷ್ಟೇ. ಉದಾಹರಣೆಗೆ ಅಲ್ಲೇ ಪಕ್ಕದಲ್ಲಿ ಅದೇ ತರ ಮನೆಗಳು ಬಾಡಿಗೆ ಖಾಲಿ ಇದ್ರೆ ಪ್ರಸ್ತುತ ಮನೆ ಇರ್ತಕ್ಕಂಥ ಓನರಿಗೆ ಗೌರವಯುತವಾಗಿ ತಾಳ್ಮೆಯಿಂದ ಹೇಳಿ, ಇಲ್ಲೇ ಪಕ್ಕದಲ್ಲಿ ಇದೇ ತರ ಮನೆ ಉಂಟು, ಆ ಮನೆಗೆ ಸಹ ಬಾಡಿಗೆ ಕಮ್ಮಿ ಉಂಟು, ಆದ್ರೆ ನಿಜವಾಗಿ ಸಹ ನನಗೆ ಈ ಮನೆ ತುಂಬಾ ಇಷ್ಟ ಉಂಟು, ಆದ್ರೆ ಈ ಮನೆಗೆ ನೀವು ಬಾಡಿಗೆ ಕಡಿಮೆ ಮಾಡ್ಲಿಕ್ಕೆ ಆಗ್ತದಾ ಅಂತ ಸರಿಯಾಗಿ ಕೇಳಿ ನೋಡಿ. ನಿಜವಾಗಿ ಸಹ ನೀವು ಬಾಡಿಗೆ ಕಡಿಮೆ ಮಾಡಿದ್ರೆ ಉಂಟಲ್ಲ, ನಾವು ಕೂಡ ಯೋಚನೆ ಮಾಡ್ತೇವೆ ಎಂತ ಅಂತ ನೀವು ಹೇಳಿ. ಹೀಗೆ ಕೇಳಿದ್ರೆ ಉಂಟಲ್ಲ, ನಿಮ್ಮ ಗೌರವಕ್ಕೆ ಸಹ ಮತ್ತೆ ಓನರ್ನ ಗೌರವಕ್ಕೆ ಸಹ ಎಂತ ಸಹ ಆಗುದಿಲ್ಲ. ಇದು ಜಸ್ಟ್ ಮಾತಾಡುದು ಅಷ್ಟೇ ಇದು. ಆದರೆ ಕೆಲವೊಬ್ಬರು ಓನರ್ಗಳು ಉಂಟಲ್ಲ, ಕೂಡಲೇ ಬಾಡಿಗೆನ ಕಡಿಮೆ ಮಾಡ್ತಾರೆ. ಬಾಡಿಗೆ ಕಡಿಮೆ ಆದ್ರೆ ನಿಮಗೆ ಒಳ್ಳೇದಲ್ಲ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಬಾಡಿಗೆ ಹಣ ಕಡಿಮೆ ಮಾಡಿಸುದು ಅಂತಂದ್ರೆ ಬಾಡಿಗೆ ಹಣ ಮಾತ್ರ ಕಡಿಮೆ ಮಾಡಿಸುದು ಅಂತಲ್ಲ. ಹಾಗಿದ್ರೆ ಎಂತೆಲ್ಲ ವಿಷಯದಲ್ಲಿ ನಾವು ಕಡಿಮೆ ಮಾಡಿಸಬಹುದು ಅಂತ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಹೇಳ್ತೇನೆ. ಅಂದ ಹಾಗೆ ಬಾಡಿಗೆ ಮನೆ ಹೇಗೆ ಹುಡುಕ್ಬೇಕು, ಹೇಗೆ ಸರಿಯಾಗಿ ಹುಡುಕ್ಬೇಕು, ಸರಿಯಾದ ಸ್ಥಳದಲ್ಲಿ ಹುಡುಕ್ಬೇಕಂತ ನಿಮಗೆ ಗೊತ್ತಾಗ್ಲಿಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ 1951 ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಎಂತ ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೇನೆ ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಕೂಡ ಫಾಲೋ ಮಾಡಿ. ಇದರಿಂದ ಯಾವ ನೋಟಿಫಿಕೇಶನ್ ಕೂಡ ಮಿಸ್ ಆಗುದಿಲ್ಲ, ಎಲ್ಲ ನಿಮ್ಮ ಮೊಬೈಲಿಗೆ ಬರ್ತದೆ, ನೀವು ಯಾವ ಬೇಕಿದ್ರೂ ಕೂಡ ನೋಡಬಹುದು.